ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈಗಾಗಲೇ ಬೇರೆ ಬೇರೆ ವಿಷಯಗಳ ಸೀರೀಸ್ ಸ್ಟಾರ್ಟ್ ಆಗಿದೆ. ಇವತ್ತು ನಾಳೆ ನಾಡ್ದು ಇನ್ನು 3 ದಿವಸ ಯಾವುದೇ ವಿಡಿಯೋ ಇರೋದಿಲ್ಲ. ಸೋಮವಾರದಿಂದ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸಾಧಾರಣವಾಗಿ ನಾವು ಸ್ಯಾಟರ್ಡೆ ಸಂಡೇ ಸಬ್ಜೆಕ್ಟ್ ರಿಲೇಟೆಡ್ ವಿಡಿಯೋಗಳನ್ನು ರಿಲೀಸ್ ಮಾಡೋದಿಲ್ಲ. ಇವತ್ತು ಶುಕ್ರವಾರ, ಇವತ್ತು ಮಾಡಬೇಕಿತ್ತು. ಆದರೆ ಎಲ್ಲಕ್ಕಿಂತ ಮೊದಲು ಇಂಗ್ಲೀಷ್ ಇಂಪ್ರೂವ್ಮೆಂಟ್ಗೆ AI ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೇಬೇಕು. ಹಾಗಾಗಿ ಇವತ್ತು ಫುಲ್ ಡೇ ಅದ್ರ ಬಗ್ಗೆ ನಾನು ರಿಸರ್ಚ್ ಮಾಡಿ ಒಂದು ಟೋಟಲ್ 3 ಪ್ರಾಂಪ್ಟ್ ಇದೆ. ಈ 3 ಪ್ರಾಂಪ್ಟನ್ನು ನೀವು ಆದಷ್ಟು ಯೂಸ್ ಮಾಡಿ ಇಂಗ್ಲೀಷ್ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ನನ್ನ ಒಂದು ಬೇಡಿಕೆ, ಕೋರಿಕೆ, ಪ್ರಾರ್ಥನೆ ಎಲ್ಲವೂ ಹೌದು. ಯಾರು UPSC ಕನಸು ಕಾಣ್ತಾ ಇದ್ದೀರೋ ದಯವಿಟ್ಟು ಒಂದು ನೆನಪಿಟ್ಕೊಳ್ಳಿ, ನೀವು ಬರಲಿಕ್ಕೆ ಹೊರಟಿರುವ ಎಕ್ಸಾಮು ಆಲ್ ಇಂಡಿಯಾ ಲೆವೆಲ್ದು. ಹಾಗಾಗಿ KSಗೆ ಎಷ್ಟು ಓದಿದರೆ ಸಾಕಾಗುತ್ತೆ ಅಷ್ಟು UPSCಗೆ ಸಾಕಾಗೋದಿಲ್ಲ. ಅದರ ಜೊತೆ ಇಂಗ್ಲೀಷ್ ಬೇಕೇ ಬೇಕು. ಈ ವರ್ಷದ ಪ್ರಿಲಿಮ್ಸ್ ಕ್ವಶನ್ಗಳನ್ನ ನೀವು ನೋಡಿದರೆ ಗೊತ್ತಾಗುತ್ತೆ, ಇಂಗ್ಲೀಷ್ ಅರ್ಥ ಆಗದೆ ಕ್ವಶನ್ ಸಾಲ್ವ್ ಮಾಡಲಿಕ್ಕೆ ಆಗೋದಿಲ್ಲ. ಇದು ವಾಸ್ತವ. ಹಾಗಾಗಿ ನೀವು ಡಿಗ್ರಿಲಿರಲಿ ಅಥವಾ ಯಾವುದೇ ಹಂತದಲ್ಲಿರಲಿ ದಯವಿಟ್ಟು ಮೊದಲು ಇಂಗ್ಲೀಷ್ ಕಲಿಯೋದನ್ನು ರೂಢಿ ಮಾಡ್ಕೊಳ್ಳಿ. ಇಂಗ್ಲೀಷ್ಗೆ ಟೈಮ್ ಕೊಡಿ. ಇದು ಇಲ್ಲದೆ ಆಮೇಲೆ ಕ್ವಶನ್ ಅರ್ಥ ಆಗದೆ ತುಂಬ ಪರದಾಡಬೇಕಾಗತ್ತೆ. ಮೊದಲು ಇಂಗ್ಲೀಷಿಗೆ ಟೈಮ್ ಕೊಡಿ. 3 ಪ್ರಾಂಪ್ಟ್ ಇದೆ ನೋಡಿ ನಿಮ್ಮ ಮುಂದೆ. ಒಂದು PDF ಇದೆ. ಆ PDFನಲ್ಲಿ ಇದನ್ನು ಟೆಲಿಗ್ರಾಮ್ನಲ್ಲಿ ಶೇರ್ ಮಾಡ್ತೇನೆ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಪ್ರಾಂಪ್ಟ್ 1, ಪ್ರಾಂಪ್ಟ್ 2, ಪ್ರಾಂಪ್ಟ್ 3 3 ಪ್ರಾಂಪ್ಟ್ ಇದೆ. ಮೊದಲನೇ ಪ್ರಾಂಪ್ಟು ಈಗ ನಮಗೆ ಕನ್ನಡದಲ್ಲಿ ಗೊತ್ತಿರುತ್ತೆ, ಆದರೆ ಇಂಗ್ಲೀಷ್ನಲ್ಲಿ ಹೇಳಲಿಕ್ಕೆ ನಾವು ತಡಬರಿಸ್ತೇವೆ ಅಥವಾ ಕಷ್ಟಪಡ್ತೇವೆ. ಆ ಟ್ರಾನ್ಸ್ಲೇಷನ್ ಡಿಲೇ ಆಗ್ತಾ ಇರುತ್ತೆ ಅಲ್ವಾ. ಕನ್ನಡದಲ್ಲಿ ಗೊತ್ತಿರೋದು ಇಂಗ್ಲೀಷ್ನಲ್ಲಿ ಬರ್ತಾ ಇರೋದಿಲ್ಲ ಎಷ್ಟೋ ಸಾರಿ. ಹಾಗಾಗಿ ಅದನ್ನು ಓವರ್ಕಮ್ ಮಾಡಲಿಕ್ಕೆ ಮೊದಲನೇ ಪ್ರಾಂಪ್ಟ್ ಇರೋದು. ಇದರ ಒಂದು ಡೆಮೋ ತೋರಿಸ್ತೇನೆ, ಒಂದು ನಿಮಿಷ. ಟ್ರಾನ್ಸ್ಲೇಷನ್ ನಮ್ಮ ತಲೆಯಲ್ಲಿ ಆಗ್ತಾ ಇರುತ್ತೆ, ಆದರೆ ಡಿಲೇ ಆಗ್ತಾ ಇರುತ್ತೆ ಅಷ್ಟೆ. ನೋಡಿ ಇಲ್ಲಿ ಆ ಒಂದು ಪ್ರಾಂಪ್ಟನ್ನು ನಾನು ಕಾಪಿ ಮಾಡಿ, ಮೊದಲನೇ ಪ್ರಾಂಪ್ಟನ್ನು ಕಾಪಿ ಮಾಡಿ ಜೆಮಿನಿಗೆ ಕೊಟ್ಟಿದ್ದೇನೆ. ಕಂಪ್ಲೀಟ್ ಪ್ರಾಂಪ್ಟ್ ಕೊಟ್ಟಿದ್ದೇನೆ. ಆ ಪ್ರಾಂಪ್ಟನ್ನು ನೀವು ಕಾಪಿ ಮಾಡಬಹುದು. ಆಮೇಲೆ ಏನು ಕೊಡ್ತೋದು, ಹೌದು ಎಲ್ಲ ಹೆಲ್ಪ್ ಮಾಡ್ತೇನೆ, ಟ್ರಾನ್ಸ್ಲೇಷನ್ ಡಿಲೇ ಆಗೋದನ್ನು ಹೋಗಲಾಡಿಸ್ಲಿಕ್ಕೆ ಹೆಲ್ಪ್ ಮಾಡ್ತೇನೆ, ಈ ಥರ ಎಲ್ಲ ಹೇಳುತ್ತೆ. ನಾನು ಸುಮ್ಮನೆ ಏನೇನೋ ಕೊಡ್ತಾ ಹೋದೆ. ಅಂದರೆ ಸಾಧಾರಣವಾಗಿ ನನಗೇನು ಗೊತ್ತಿಲ್ಲ, ನಾನು ಇಂಗ್ಲೀಷ್ ಕಲೀಲಿಕ್ಕೆ ಈಗ ಹೊರಟವನು, ಬಿಗಿನರ್ ಅಂತ ಅಂದ್ಕೊಂಡು ತುಂಬ ತಪ್ಪುಗಳನ್ನು ಮಾಡ್ತಾ ಹೋಗಿದ್ದೇನೆ ಇದರಲ್ಲಿ. ಅಂದರೆ ಬೇಕು ಅಂತಾನೆ ಪರ್ಪಸ್ಫುಲಿ ನಾನು ಸುಮ್ಮನೆ ಕೊಡ್ತಾ ಹೋಗಿದ್ದೇನೆ. ಫಸ್ಟಿಗೆ ಅದೇನೋ ಕೇಳ್ತು, ಎಸ್ ಅಂತ ಹೇಳಿದೆ. ಆಮೇಲೆ ಅದು ಕೇಳುತ್ತೇನು, ಆಯ್ಕೆ ಸ್ವೀಕರಿಸಿದ್ದೇನೆ, ನಿಮಗೆ ಯಾವುದಾದ್ರೂ ನೋಡಿ ಇಲ್ಲಿ ಹೇಳ್ತಾ ಇದೆ, ನಾನು ನಿಮಗೆ ಕೆಲವು ವಿಭಿನ್ನ ಆಸಕ್ತಿದಾಯಕ ವಿಷಯಗಳನ್ನು ಹಂಚಿಕೊಳ್ತಾ ಇದ್ದೇನೆ, ನಿಮ್ಮ ಮನಸ್ಸಿನಲ್ಲಿ ಯಾವುದಾದ್ರೂ ಇದ್ದರೆ ಅದನ್ನಾದರೂ ಹೇಳ್ಬೋದು. ಸೊ ಪ್ರಾಂಪ್ಟ್ ಏನು ಮಾಡುತ್ತೆ ಅಂತಂದರೆ, ಪ್ರಾಂಪ್ಟ್ ನೀವು ಇಲ್ಲಿ ಕಾಪಿ ಪೇಸ್ಟ್ ಮಾಡಿದ ತಕ್ಷಣ ಅದು ಓಕೆ ಅಂತ ಹೇಳುತ್ತೆ, ಸಿದ್ಧವಾಗಿದ್ದೇನೆ ಅಂತ ಹೇಳುತ್ತೆ. ಆಮೇಲೆ ಕೇಳುತ್ತೆ ನೋಡಿ, ನಿರ್ದಿಷ್ಟ ವಿಷಯದ ಬಗ್ಗೆ ಮಾತನಾಡಲಿಕ್ಕೆ ಬಯಸ್ತೀರಾ ಅಥವಾ ನಾನೇ ಒಂದು ವಿಷಯ ಕೊಡಲಾ ಅಥವಾ ನಾನೇ ಯಾವುದಾದ್ರೂ ವಿಷಯವನ್ನು ಸೂಚಿಸಬೇಕಾ ಅಂತ ಕೇಳುತ್ತೆ. ಅದು ನಾವೇ ಮಾತಾಡಬಹುದು ಅಥವಾ ಅದು ಕೊಟ್ಟ ವಿಷಯದ ಬಗ್ಗೆ ನಾವು ಕಂಟಿನ್ಯೂ ಮಾಡಬಹುದು ಮಾತಾಡೋದನ್ನು. 2 ಆಯ್ಕೆಗಳನ್ನು ಕೊಡೋ ಥರ ನಾನು ರೆಡಿ ಮಾಡಿದ್ದೇನೆ. ಅದರಲ್ಲಿ ನಾನೀಗ ಸಿಂಪಲಾಗಿ ಎಸ್ ಅಂತ ಕೊಟ್ಟೆ. ಆಮೇಲೆ ನೋಡಿ ಅದು ಏನೇನೋ ಸಿದ್ಧರಿದ್ದೀರಾ ಅಂತ ಕೇಳಿತು. ಆಮೇಲೆ ನನಗೇನು ಗೊತ್ತಿಲ್ಲ, ಐ ಡೋಂಟ್ ನೋ ವಾಟ್ ಟು ಟೆಲ್ ಅಂತ ಸಿಂಪಲಾಗಿ ನನಗೇನು ಗೊತ್ತಿಲ್ಲ, ಏನು ಮಾತಾಡಬೇಕು ಅಂತೆಲ್ಲ ಕೊಟ್ಟೆ. ಆಮೇಲೆ ನೋಡಿ ಅದು ಏನು ಹೇಳ್ತು, ನೀವೇನು ಮಾತಾಡಬೇಕು ಅಂತ ಯೋಚಿಸ್ತಾ ಇದ್ದೀರಾ, ಸಹಜ. ಆದರೆ ಆ ವಾಕ್ಯದಲ್ಲಿ ಒಂದು ತಪ್ಪು ಇದೆ. ನಮ್ಮ ಮಿಸ್ಟೇಕ್ಸನ್ನು ಸರಿ ಮಾಡೋರು ನಮಗೆ ಇವತ್ತು ಬೇಕು. ಹಾಗಾಗಿ ಕರೆಕ್ಟಾಗಿ AI ಯೂಸ್ ಮಾಡಿ. ಮಿಸ್ಟೇಕ್ ಏನು, ಐ ಡೋಂಟ್ ನೋ ವಾಟ್ ಟು ಟೆಲ್ ಅಂತ ನಾನು ಹೇಳಿದ್ದು. ಕರೆಕ್ಷನ್ ಏನು, ಇಲ್ಲಿ ಟೆಲ್ ಬದಲು ಸೇ ಬಳಸಬೇಕು. ಟೆಲ್ಲನ್ನು ಒಬ್ಬ ವ್ಯಕ್ತಿಗೆ ಮಾಹಿತಿ ನೀಡುವಾಗ ಬಳಸ್ತೇವೆ, ಟೆಲ್ ಮಿ ಅ ಸ್ಟೋರಿ. ಆದರೆ ಒಂದು ನಿರ್ದಿಷ್ಟ ವಿಷಯ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಾಗ ಸೇ ಬಳಸ್ತೇವೆ. ಸರಿಯಾದ ವಾಕ್ಯ ಐ ಡೋಂಟ್ ನೋ ವಾಟ್ ಟು ಸೇ. ಇನ್ನಷ್ಟು ಆಯ್ಕೆಗಳು ಸಹ ಇದೆ. ನೀವು ಬೇಕಿದ್ರೆ ಐ ಆಮ್ ನಾಟ್ ಶ್ಯೂರ್ ವೇರ್ ಟು ಸ್ಟಾರ್ಟ್, ಕುಡ್ ಯು ಹೆಲ್ಪ್ ಮೀ ಪಿಕ್ ಅ ಟಾಪಿಕ್ ಅಂತ ಆ ಥರ ಸಹ ನೀವು ಪ್ರಾರಂಭ ಮಾಡಬಹುದು ಅಂತ ಅದು ಆಪ್ಷನ್ಗಳನ್ನು ಕೊಡುತ್ತೆ. ಆಮೇಲೆ ಅದೇ ಒಂದು ವಿಷಯ ಕೊಡ್ತು, ದ ಫ್ಯೂಚರ್ ಆಫ್ ಅರ್ಬನ್ ಲಿವಿಂಗ್ ವಿಷಯವನ್ನು ಪ್ರಾರಂಭಿಸೋಣವಾ. ಆ ವಿಷಯವನ್ನು ಪ್ರಾರಂಭಿಸೋದು ಅಂತಂದರೆ ಅದ್ರ ಬಗ್ಗೆ ಮಾತನಾಡೋಕ್ಕೆ ಸ್ಟಾರ್ಟ್ ಮಾಡೋಣವಾ ಅಂತ ಕೇಳಿ, ನಾನು ಇನ್ನೊಂದು ತಪ್ಪು ಮಾಡಿ ಬೇಕು ಅಂತಾನೆ ಐ ಗೋ ವಿಲೇಜ್ ಏನು ಕೊಡುತ್ತೆ ನೋಡೋಣ. ಐ ಗೋ ವಿಲೇಜ್ ಅಂತ ಕೊಟ್ಟೆ. ಮಿಸ್ಟೇಕ್ ಐ ಗೋ ವಿಲೇಜ್ ಅನ್ನೋದು. ಕರೆಕ್ಷನ್ ಏನು, ಇಲ್ಲಿ 2 ಮುಖ್ಯ ತಪ್ಪುಗಳಿದೆ. ನೀವು ಒಂದು ಸ್ಥಳಕ್ಕೆ ಹೋಗ್ತಿರುವಾಗ ಟು ಎಂಬ ಪ್ರಿಪೋಸಿಷನ್ ಬಳಸಬೇಕು. ಎರಡನೆಯದು ವಿಲೇಜ್ ಎಂಬ ಪದದ ಮುಂಚೆ ಮೈ ಅಥವಾ ದ ಸೇರಿಸಬೇಕು. 2 ತಪ್ಪುಗಳಿದೆ.
ಒಂದು ಟು ಅಂತ ಸೇರಿಸ್ಬೇಕಿತ್ತು, ಇನ್ನೊಂದು ವಿಲೇಜ್ ಮೊದಲು ಮೈ ಅಥವಾ ದ ಸೇರಿಸ್ಬೇಕಿತ್ತು. ಹಾಗಾಗಿ ಯಾಕೆ ಹೀಗೆ ಅಂತ ಹೇಳುತ್ತೆ, ಸರಿಯಾದ ವಾಕ್ಯನೂ ಕೊಡುತ್ತೆ. ಐ ಆಮ್ ಗೋಯಿಂಗ್ ಟು ಮೈ ವಿಲೇಜ್ ಅಥವಾ ಐ ಗೋ ಟು ಮೈ ವಿಲೇಜ್ ಈ ರೀತಿ ಹೇಳಬಹುದು. ಅಥವಾ ಇನ್ನಷ್ಟು ಬೇರೆ ಆಯ್ಕೆನೂ ಇದೆ. ಐ ಆಮ್ ವಿಸಿಟಿಂಗ್ ಮೈ ಹೋಮ್ ಟೌನ್, ಐ ಆಫನ್ ಹೆಡ್ ಬ್ಯಾಕ್ ಟು ಮೈ ವಿಲೇಜ್ ಈ ರೀತಿ ಸಹ ನೀವು ಕೊಡಬಹುದು. ಮತ್ತು ರಿಫೈನಿಂಗ್ ಟ್ರೈನಿಂಗ್ ಅದನ್ನು ಹೇಳ್ತಾ ಇದೆ ಅದು. ಆಮೇಲೆ ಮತ್ತೆ ಪದೇ ಪದೇ ನಾನು ತಪ್ಪು ಮಾಡ್ತಾನೆ ಇದ್ದೆ. ಐ ಆಮ್ ಗುಡ್, ಡೂಯಿಂಗ್ ವೆಲ್, ವೆರಿ ಓಕೆ, ಏನೇನು ಟೈಪ್ ಮಾಡಲಿಕ್ಕಾಗುತ್ತೋ ಎಲ್ಲ ಟೈಪ್ ಮಾಡಿ ಅದು ಹೇಗೆ ಸರಿ ಮಾಡುತ್ತೆ, ಟೆಸ್ಟಿಂಗಿಗೋಸ್ಕರ ಇದನ್ನು ಮಾಡಿರೋದು. ಆಗ ಅದು ಹೇಳುತ್ತೆ, ನೀವು ಹೇಳಿದ ವಾಕ್ಯದಲ್ಲಿ ಸಾಕಷ್ಟು ವ್ಯಾಕರಣದ ತಪ್ಪುಗಳಿವೆ, ಒಂದೊಂದಾಗಿ ನೋಡ್ತಾ ಹೋಗೋಣ. ಮಿಸ್ಟೇಕ್, ಐ ಆಮ್ ಗುಡ್, ಡೂಯಿಂಗ್ ವೆಲ್, ವೆರಿ ಓಕೆ, ಇದು ನಾನು ಕೊಟ್ಟಿದ್ದು ಸುಮ್ಮನೆ. ಅವಾಗ ಅದೇನು ಹೇಳುತ್ತೆ, ಇಂಗ್ಲೀಷ್ನಲ್ಲಿ ಗುಡ್, ಡೂಯಿಂಗ್ ವೆಲ್, ವೆರಿ ಓಕೆ ಇದೆಲ್ಲ ಒಂದೇ ಅರ್ಥ ಕೊಡುತ್ತೆ. ಇವುಗಳನ್ನು ಒಂದೇ ವಾಕ್ಯದಲ್ಲಿ ಬಳಸುವ ಅಗತ್ಯ ಇಲ್ಲ. ಕರೆಕ್ಷನ್ ಏನು, ಐ ಆಮ್ ಡೂಯಿಂಗ್ ವೆಲ್ ಅಥವಾ ಐ ಆಮ್ ಡೂಯಿಂಗ್ ಗುಡ್. ಇನ್ನು ಮುಂದೆ ನಾನು ಏನು ಮಿಸ್ಟೇಕ್ ಮಾಡಿದೆ, ನಾಟ್ ನೋ, ವಾಟ್ ಟು ಆ್ಯಕ್ಚುಲಿ ಸ್ಟಡಿ, ಡಿಫಿಕಲ್ಟ್, ಬಟ್ ಐ ಇಂಪ್ರೂವ್ ಈ ರೀತಿ ಕೊಟ್ಟಿದೆ. ಎಕ್ಸ್ಪ್ಲನೇಷನ್ ಕೊಡ್ತು, ಇಲ್ಲಿ ವಾಕ್ಯ ಪೂರ್ಣಗೊಳ್ತಾ ಇಲ್ಲ. ಸ್ಟಡಿ ಅಂದರೆ ಓದುವುದು, ಇಂಗ್ಲೀಷ್ ಕಲಿಯೋದ್ರ ಬಗ್ಗೆ ಹೇಳ್ತಾ ಇದ್ದೀರಿ, ಹಾಗಾಗಿ ಲರ್ನ್ ಅಂತ ಬಳಸೋದು ಸೂಕ್ತ. ಐ ಡೋಂಟ್ ನೋ ವಾಟ್ ಟು ಸ್ಟಡಿ ಬಟ್ ಐ ಆಮ್ ಇಂಪ್ರೂವಿಂಗ್, ಇದು ಕರೆಕ್ಷನ್. ನೆಕ್ಸ್ಟ್ ನಾನು ಹೇಳಿದ್ದಲ್ಲಿ ಏನೇನು ತಪ್ಪುಗಳಿತ್ತು ಅದೆಲ್ಲ ಒಂದೊಂದಾಗಿ ಅದು ಮಿಸ್ಟೇಕ್ ಏನು, ಕರೆಕ್ಷನ್ ಏನು ಅಂತ ಹೇಳ್ತಾ ಹೋಗ್ತಿದೆ. ಹಾಗಾಗಿ ಈ ಪ್ರಾಂಪ್ಟನ್ನು ಚೆನ್ನಾಗಿ ಯೂಸ್ ಮಾಡ್ಕೊಳ್ಬಹುದು. ಯಾರು ಕನ್ನಡದಲ್ಲಿ ಸ್ಟಾರ್ಟಿಂಗಲ್ಲಿ ಈಗ ಇಂಗ್ಲೀಷ್ ಕಲೀಲಿಕ್ಕೆ ಹೊರಟಿದ್ದೀರೋ ಇದನ್ನು ಯೂಸ್ ಮಾಡ್ಕೋಬಹುದು. ಮೊಬೈಲಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಇಲ್ಲಿ ಮೈಕ್ ಇರೋ ಥರನೇ ಮೊಬೈಲಲ್ಲೂ ಒಂಥರ ಬ್ಲೂ ಬಟನ್ ಇರುತ್ತೆ ಅಲ್ವಾ, ಅದನ್ನು ನೀವು ಮಾತಾಡಬಹುದು AI ಜೊತೆ. ಈ ಪ್ರಾಂಪ್ಟ್ ಕೊಟ್ಟು ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿ, ಸ್ಪೀಕಿಂಗ್ ಸಹ ಇಂಪ್ರೂವ್ ಆಗುತ್ತೆ, ಇಂಗ್ಲೀಷು ಇಂಪ್ರೂವ್ ಆಗುತ್ತೆ. ದಯವಿಟ್ಟು ಯೂಸ್ ಮಾಡ್ಕೊಳ್ಳೋದು ನಿಮ್ಮ ಹತ್ರ ಇದೆ. ಇನ್ನು ಮುಂದೆ ಯಾರು ಬಂದು ನಿಮಗೆ ಇಂಥದನ್ನು ಮಾಡಿ ಅಂತ ಹೇಳೋದು ಇನ್ನು ಮುಂದೆ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದರೆ AIನೇ ನಿಮ್ಮ ಹತ್ರ ಇರಬೇಕಾದ್ರೆ ಅದನ್ನು ಯೂಸ್ ಮಾಡಲಿಕ್ಕೆ ನೀವು ಲೇಸಿ ಆದರೆ ಅದು ನಿಮ್ಮ ತಪ್ಪು. ಹಾಗಾಗಿ ಜೆಮಿನಿಯಲ್ಲಿ ಯೂಸ್ ಮಾಡಿಕೊಂಡ್ರೆ ಹೆಲ್ಪ್ ಆಗುತ್ತೆ ನೋಡಿ. ಇದ್ರ ಜೊತೆ ಇನ್ನೂ 2 ಪ್ರಾಂಪ್ಟ್ ಇದೆ. ಇನ್ನೂ 2 ಪ್ರಾಂಪ್ಟ್ ಯಾವುದಕ್ಕಿರೋದು ಅಂತಂದರೆ, ಮೊದಲನೇ ಪ್ರಾಂಪ್ಟಲ್ಲಿ ಅದು ಕಂಪ್ಲೀಟ್ ಆಗಿ ಕನ್ನಡದಲ್ಲಿ ರಿಪ್ಲೈ ಕೊಡ್ತಾ ಇತ್ತು ಬಿಗಿನರ್ಸಿಗೆ ಅಂತ. ಎರಡನೇ ಪ್ರಾಂಪ್ಟ್ ಯಾವುದಕ್ಕೆ ಅಂದರೆ, ಯು ವಿಲ್ ರಿಪ್ಲೈ ಓನ್ಲಿ ಇನ್ ಇಂಗ್ಲೀಷ್, ಇಂಗ್ಲೀಷ್ನಲ್ಲೇ ನನಗೆ ರಿಪ್ಲೈ ಬೇಕು, ಅಲ್ಲಿ ಕನ್ವರ್ಸೇಷನ್ ಮಾಡಬೇಕು ಅನ್ನೋರಿಗೆ ಎರಡನೇ ಪ್ರಾಂಪ್ಟು. ಅದು ಸಹ ಬೇರೆ ಬೇರೆ ರೀತಿಯಾದಂತಹ ಕರೆಕ್ಷನ್ಗಳನ್ನು ಮಾಡ್ತಾ ಹೋಗುತ್ತೆ. ಮೂರನೇ ಪ್ರಾಂಪ್ಟು ಒಂದು ಇಂಗ್ಲೀಷ್ ಲ್ಯಾಂಗ್ವೇಜ್ ಮೆಂಟರ್ ಥರ. 3 ಪ್ರಾಂಪ್ಟ್ಗಳನ್ನು ಯೂಸ್ ಮಾಡಿ ನೋಡಿ, ಉಳಿದ 2 ನೀವೇ ಟೆಸ್ಟ್ ಮಾಡಿ ನೋಡಲಿ ಅಂತ ನಿಮಗೆ ಬಿಡ್ತಾ ಇದ್ದೇನೆ. ಈ PDF ಟೆಲಿಗ್ರಾಮ್ ಚಾನಲಲ್ಲಿ ಇರುತ್ತೆ. 3 ಪ್ರಾಂಪ್ಟ್ಗಳನ್ನು ಯೂಸ್ ಮಾಡ್ಕೊಳ್ಳಿ, ಜೆಮಿನಿಗೆ ಹಾಕಿ. ಮತ್ತು ಅಲ್ಲಿ ಮಾತನಾಡುವ ಒಂದು ಚಾಯ್ಸ್ ಇರುತ್ತೆ AI ಜೊತೆ, ಅದನ್ನು ಯೂಸ್ ಮಾಡಬಹುದು ಪ್ರಾಂಪ್ಟ್ ಕೊಟ್ಟು. ಇಂಗ್ಲೀಷ್ ಕಲೀಲೇಬೇಕು, ಇಂಗ್ಲೀಷ್ ಇಲ್ಲದೆ ಇದ್ದರೆ ಮುಂದೆ ಕಷ್ಟ ಆಗುತ್ತೆ. ಯಾವುದೇ ಫೀಲ್ಡಿಗೆ ಹೋಗಿ ನೀವು ಅಲ್ಲಿ ಇಂಗ್ಲೀಷ್ನಲ್ಲೇ ಮುಖ್ಯವಾದ ಅಂಶಗಳಿರೋದು, ಆಮೇಲೆ ಟ್ರಾನ್ಸ್ಲೇಷನ್ ಆಗಿ ಕನ್ನಡಕ್ಕೆ ಬರೋದು. ಈ ವರ್ಷ KPSC ಎಕ್ಸಾಮ್ ಹೆಚ್ಚಾಗಿ ಆಗಬಹುದು, ಅಲ್ಲೂ ಸಹ ಅವ್ರೇನು ಹೇಳಿರ್ತಾರೆ, ಇಂಗ್ಲೀಷ್ ಪ್ರಶ್ನೆಗಳನ್ನೇ ನಾವು ಬೇಸಿಕ್ ಅದನ್ನೇ ನೋಡ್ಕೊಂಡು ತಿಳ್ಕೊಬೇಕು. ಕನ್ನಡದಲ್ಲಿ ತಪ್ಪುಗಳಿದ್ದರೂ ಅವರು ಅದನ್ನು ಎಷ್ಟೋ ಸಾರಿ ಒಪ್ಕೊಳ್ಳೋದಿಲ್ಲ, ಇಂಗ್ಲೀಷ್ ಪ್ರಶ್ನೆನೇ ನೀವು ನೋಡಬೇಕು ಅಂತ ಸಹ ಹೊರಗಡೆ ಆ ಒಂದು ಕ್ವಶನ್ ಪೇಪರ್ನಲ್ಲಿ ಹೇಳಿರ್ತಾರೆ. ಹಾಗೆಲ್ಲ ಇದ್ದಾಗ ನಾವು ಯಾರನ್ನ ದೂರಿ ಏನು ಪ್ರಯೋಜನ ಅಲ್ವಾ. ಇಂಗ್ಲೀಷ್ ಕಲೀರಿ. ಮತ್ತು ನಾನು ಈಗ ಸಬ್ಜೆಕ್ಟ್ಗಳನ್ನ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಸಬ್ಜೆಕ್ಟ್ ಒಂದೇ ಸಾರಿ ಹೋಗ್ತಾ ಇರುತ್ತೆ, ಸೋಮವಾರದಿಂದ ಕಂಟಿನ್ಯೂ ಆಗುತ್ತೆ. ಅದಕ್ಕೆ ಹೇಗೆ ಟೆಸ್ಟ್ ತಗೋಬೇಕು ಅಂತ ಇನ್ನೊಂದು ವಿಡಿಯೋ ಮಾಡ್ತೇನೆ ಈಗ ನಾಳೆ ಅಷ್ಟರಲ್ಲಿ. ಹೇಗೆ ಟೆಸ್ಟ್ ತಗೋಬೇಕು, ನೀವೇ ಎಸ್ಸೆ ಬರೆದ್ರೆ ಹೇಗೆ ಅದನ್ನು AIಗೆ ಕೊಟ್ಟು ಇವ್ಯಾಲ್ಯುವೇಟ್ ಮಾಡಲಿಕ್ಕೆ ಹೇಳೋದು. ಫೆಲೋಶಿಪ್ಪಲ್ಲಿ ಇರೋರಿಗೆ ನಾನು ಮೊದಲೇ ಹೇಳಿದ್ದೆ ಅದನ್ನು. ಆದರೆ ಎಲ್ರಿಗೂ ಆ ಪ್ರಾಂಪ್ಟ್ಗಳನ್ನು ನಾನು ಒಂದೊಂದಾಗಿ ಪ್ರೊವೈಡ್ ಮಾಡ್ತಾ ಹೋಗ್ತೇನೆ. AIಯನ್ನು ಎಫಿಷಿಯೆಂಟಾಗಿ ಯೂಸ್ ಮಾಡಿ ಇಂಗ್ಲೀಷ್ ಇಂಪ್ರೂವ್ ಮಾಡ್ಕೊಳ್ಳಿ, ಚೆನ್ನಾಗಿ ಓದ್ತಾ ಹೋಗಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್.